ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಬಂದು ನಮ್ಮ ಟ್ರಿಪ್ಪಿಂದು ಕಂಟಿನ್ಯೂಷನ್ ಬ್ಲಾಗ್ ಕೂಡ ಆಗಿರುತ್ತೆ. ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮೇ ಸಾಕಾಗ್ತಾ ಇಲ್ಲ. ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ಟಿಚಿಂಗ್ ಕೆಲಸಗಳು ತುಂಬ ಇದೆ, ಹಾಗೆ ಫ್ಯಾಮಿಲಿ ಫಂಕ್ಷನ್ ಇದೆ, ಅದ್ರ ಮಧ್ಯೆ ತಿರುಪತಿ ಟ್ರಿಪ್ಪು ವೀಡಿಯೋಸೆಲ್ಲ ಹಂಗೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಬಟ್ ಅದನ್ನು ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಇನ್ ಕೇಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ತಮ್ನೇಲ್ ಹಾಕೋಕ್ಕೂ ಟೈಮು ಆಗ್ತಾನೇ ಇಲ್ಲ. ಫುಲ್ಲು ಈ ಏಪ್ರಿಲ್ ಅನ್ನೋ ಒಂದು ಮಂತು ನನ್ನ ಲೈಫಲ್ಲಿ ಫುಲ್ಲು ಬ್ಯುಸಿ ಮಾಡಿಟ್ಬಿಟ್ಟಿದೆ ನನ್ನ. ಆ ರೀತಿ ಆಗ್ತಾ ಇರೋದ್ರಿಂದ ನಾನು ತುಂಬ ಜಾಸ್ತಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗೋಕ್ಕಾಗ್ತಾನೇ ಇಲ್ಲ. ಸೊ ನೋಡೋಣ, ಸಮ್ಹೌ ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ಇನ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಯಾರು ಕೂಡ ವೀಡಿಯೋಸ್ನ ನೋಡಿದೆ ಅಂತೂ ಇರಬೇಡಿ, ಎಲ್ಲ ಕೂಡ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫಸ್ಟು ನಾನು ವೀಡಿಯೋ ಹಾಕಿದೆ, ಅದು ಒಂದು ಸಿಗಂದೂರು ಟು ಶಿವಮೊಗ್ಗ. ಅಲ್ಲಿಂದ ಆದಮೇಲೆ ನಾವು ಶಿರ್ಸಿಗೆ ಹೋಗಿ ಅಲ್ಲಿ ಆಲ್ಟಾಗಿ ಶಿರ್ಸಿಲಿ ನಿಮ್ಗೆಲ್ಲರಿಗೂ ಕೂಡ ದೇವ್ರ ದರ್ಶನ ಮಾಡಿಸ್ದೆ. ಸೊ ಶಿರ್ಸಿದು ವಿಡಿಯೋ ಕೂಡ ಅಷ್ಟು ರನ್ ಆಗೇ ಇಲ್ಲ, ಬಿಕಾಸ್ ನಾನು ಕಂಟಿನ್ಯೂ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ. ವೀಕ್ ಒಂದ್ಸಲಿ 15 ಡೇಸ್ಗೊಂದ್ಸಲಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ವೀಡಿಯೋ ಜಾಸ್ತಿ ರೀಚ್ ಆಗ್ತಾಯಿಲ್ಲ. ಸೊ ಇನ್ಮೇಲೆ ಅದಾಗೋಕ್ಕೆ ನಾನು ಬಿಡೋಲ್ಲ. ಅಟ್ಲೀಸ್ಟ್ 2 ಡೇಸ್ಗೆ ಒನ್ಸಾದರೂ ನಂದು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ದರೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ನನಗೆ. ಇನ್ನು ಶಿರ್ಸಿಲಿ ನಾವೆಲ್ಲ ರೆಡಿ ಆಗಿ ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋದೋ ಅಂತ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ನಾವು ಅಲ್ಲಿ ಶಿರ್ಸಿಲಿ ಫುಲ್ ಎಲ್ಲ ಅದು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸಿ ನಾವು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ನಾವು ಹೊರಟಿದ್ದೆ ಯಾಣಾಗೆ. ಸೊ ಅಲ್ಲೇ ಹೋಟೆಲ್ ಇದ್ವಲ್ವ, ಅವ್ರ ಹತ್ರನೇ ಕೇಳ್ಕೊಂಡ್ವಿ ಯಾವ ರೂಟ್ ಹೋದ್ರೆ ಬೆಸ್ಟು ಯಾಣ ಅಂತ. ಸೊ ಅವ್ರು ಹೇಳಿದ್ರು, ಸೊ ನೀವು ಡೇ ಟೈಮ್ ಹೋದ್ರೇ ಚೆಂದ ಯಾಣಕ್ಕೆ, ನೈಟ್ ಟೈಮ್ ಹೋದರೆ ಹುಲಿ ಎಲ್ಲ ಇರುತ್ತೆ. ನಾವು ಕಾರ್ ಪಾರ್ಕ್ ಮಾಡಿದಾಗ ಅಲ್ಲಿ ಹೆಜ್ಜೆ ಗುರುತೆಲ್ಲ ಇತ್ತು, ಜನ ಯಾರೂ ಜಾಸ್ತಿ ಇರಲ್ಲ, ಅಥವಾ ಚಿರತೆ ಹುಲಿ ಆ ಥರ ತುಂಬ ಇರುತ್ತೆ. ನೀವು ಆದಷ್ಟು ಸ್ವಲ್ಪ ಡೇ ಟೈಮೇ ಹೋಗಿ, ಅಂದರೆ ಒಂದು 10-15 ಅಥವಾ 11-11:30 ಹಂಗೆ ಹೋಗಿ ನೀವು ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ನಾವು ಕೂಡ ಅಷ್ಟರಲ್ಲಿ ಇನ್ನೊಂದು ಸರಿ ದೇವ್ರ ದರ್ಶನ ಮಾಡಿಕೊಂಡು ಶಿರ್ಸಿ ಮಾರಿಕಾಂಬದು ನಾವು ಕೂಡ ರೆಡಿಯಾಗಿ ನೆಕ್ಸ್ಟ್ ಹೊರಟಿದ್ದೆ ಯಾಣ. ಈ ಯಾಣಾಗೆ ಹೋಗ್ಬೇಕಾದ್ರೂ ಕೂಡ ನಮಗೆ 2 ರೂಟ್ ಸಿಗುತ್ತೆ. ಒಂದು ರೂಟ್ ಹೇಗೆ ಅಂತ ಹೇಳಿದ್ರೆ, ನಾವು ಯಾಣ ಟೆಂಪಲ್ಗೆ ಹೋಗಬೇಕಾದ್ರೆ ಮಿನಿಮಮ್ ಅಂದರೂ ಒಂದು 7 to 8 ಕಿಲೋಮೀಟರ್ಸ್ ಆದರೂ ನಾವು ಬೈ ವಾಕ್ ಹೋಗಬೇಕು. ಅದು ಸ್ಟೆಪ್ಸ್ ಇರುತ್ತೆ, ಹಾಗೆ ಈ ರೀತಿ ಕಾಡು ಮಧ್ಯ ಹೋಗೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಾವು ಹೀಗೆ ಬಂದಿರುವಂತಹ ರೂಟ್ ಶಿರ್ಸಿಯಿಂದ ಫುಲ್ಲು ಒಂದೇ ರೋಡ್ ಸಿಗುತ್ತೆ ನಮಗೆ, ಹಾಗಾಗಿ ಇಲ್ಲಿಗೆ ಬಂದ್ವಿ. ರೋಡಂತೂ ತುಂಬ ಚಿಕ್ಕದಾಗಿರುತ್ತೆ, ಪರವಾಗಿಲ್ಲ ಅಂದ್ಕೊಂಡು ಬಂದರೆ ಬರ್ಬೋದು. ಇನ್ನು ಅದ್ರಲ್ಲಿ ಬಂದರೆ ಪಾರ್ಕಿಂಗ್ ಎಲ್ಲ ಇರುತ್ತಂತೆ. ಫೈನಲಿ ಯಾಣಾಗೆ ರೀಚ್ ಆದ್ವಿ. ಇಲ್ಲಿ ನಮ್ಮ ಈ ರೀತಿ ಕಾರು ಬೈಕ್ ಮಾತ್ರ ಯಾಣ ಟೆಂಪಲ್ ಒಳಗಡೆ ಬಿಡೋದು, ರೋಡ್ ಚಿಕ್ಕದಾಗಿರೋದ್ರಿಂದ. ನೀವೇನಾದರೂ ದೊಡ್ಡ ದೊಡ್ಡ ಮಿನಿ ಬಸ್ ಆಗಿರ್ಬೋದು ಅಥವಾ ಟೆಂಪೋ ಟ್ರಾವೆಲರ್ಸ್ ಮಾಡ್ಕೊಂಡು ಬಂದರೆ ಅವರು ಜಾಸ್ತಿ ಬಿಡೋದಿಲ್ಲ ಅಲ್ಲಿಗೆ. ಎಲ್ಲೋ ಕೆಲವೊಂದು ಮಾತ್ರ ಪರ್ಮಿಷನ್ ತೊಗೊಂಡು ಬರ್ತಾರೇನೋ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ, ಯಾಣಾಗೆ ನಾವು ಟರ್ನ್ ಆಗಬೇಕಾದ್ರೇ ಮೇನ್ ರೋಡಲ್ಲೇ ನಮಗೆ ಅಲ್ಲಿ ಮಾಮೂಲಿ ಅಂದರೆ ಲೋಕಲ್ ಗಾಡಿಗಳಿರುತ್ತೆ, ಅದರಲ್ಲಿ ನಾವು ನಮ್ಮ ದೊಡ್ಡ ದೊಡ್ಡ ವೆಹಿಕಲ್ಸ್ನ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಬರಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಟರ್ನಿಂಗ್ ಜಾಸ್ತಿ ಇರೋದ್ರಿಂದ ಟರ್ನ್ ಮಾಡಲಿಕ್ಕಾಗಲ್ಲ ವೆಹಿಕಲ್ಸ್ನ ಅನ್ನೋ ಒಂದು ರೀಸನಿಗೆ ಅಲ್ಲೇ ಪಾರ್ಕ್ ಮಾಡಿ ಬರಬೇಕಾಗತ್ತೆ. ಹಾಗಾಗಿ ನೀವು ಬರ್ತೀವಿ, ಜಾಸ್ತಿ ಮೆಂಬರ್ಸ್ ಬರ್ತೀವಿ ಅಂದರೆ ಈ ರೀತಿ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಈ ರೂಟಲ್ಲಿ ನಾವು ಬಂದರೆ ನಾವು ಜಾಸ್ತಿ ವಾಕ್ ಮಾಡೋ ಹಾಗೆ ಇಲ್ಲ, ಮಿನಿಮಮ್ ಅಂದರೂ 1.5 ಕಿಲೋಮೀಟರ್ಸ್ ಅಷ್ಟೇ ನಾವು ಬೈ ವಾಕ್ ಮಾಡೋದು. ಇನ್ನು ನಾವು ಕೂಡ ನೀರೇನು ತಗೊಳ್ಳಲಿಲ್ಲ, ಬಿಕಾಸ್ ಅಲ್ಲಿ ಪ್ಲಾಸ್ಟಿಕ್ ಏನು ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಹಂಗೆ ಹೊರಡ್ತಾ ಇದ್ವಿ. ಇನ್ನು ನನ್ನ ಡ್ರೆಸ್ದು ಲಿಂಕ್ ಬೇಕಾದರೆ ಕೇಳಿ, ನನ್ನ ಟಾಪ್ ತೊಗೊಂಡಿದ್ದು ಅಜಿಯೋದಲ್ಲಿ, ಹಾಗೆ ಆ ಪ್ಯಾಂಟ್ ಆಲ್ರೆಡಿ ನೀವು ನನ್ನ ಮೀಶೋ ಹೌಲಲ್ಲಿ ನೋಡಿರ್ತೀರ, ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಇನ್ನು ನಾವು ಕೂಡ ಹೊರಟ್ವಿ ಟೆಂಪಲ್ ದರ್ಶನ ಮಾಡೋಕ್ಕೆ. ಚಿಕ್ಕದ್ರಲ್ಲಿ ನಮ್ಮ ಪಾಠಗಳಲ್ಲಿ ಓದ್ತಾ ಇದ್ದೆ ನಾನು, ಯಾಣ ಕೇವ್ಸ್, ಯಾಣ ಈ ರೀತಿ ಇರುತ್ತೆ, ಆ ರೀತಿ ಇರುತ್ತೆ ಅಂತ ಹೇಳಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನೋಡಿದಾಗಂತೂ ನನಗೆ ತುಂಬ ಖುಷಿ ಆಯಿತು. ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ನಮ್ಮ ಸುದಿಗೆ ಹೇಳಬೇಕು, ಅವರು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಕ್ಕೆ. ಇನ್ನು ಟಿಫನ್ ಮುಗಿಸ್ಕೊಂಡು ಬಂದಿದ್ದಕ್ಕೂ ನಮಗೂ ಫುಲ್ ಸುಸ್ತಾಗೋಯ್ತು, ನೀರು ಕುಡಿಬೇಕು, ಬಟ್ ಅಲ್ಲೆಲ್ಲೂ ನೀರಿಲ್ಲ. ಸದ್ಯ ನಾವೀಗ ಹೋಗ್ತಾ ಇರೋದು ಸ್ವಲ್ಪ ಡೌನ್ ಇದ್ದಿದ್ದರಿಂದ ನಮಗೆ ಯೂಸ್ ಆಯಿತು. ನಮ್ಮಂಥವ್ರು ನಡೆದು ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಬೆಂಚ್ಗಳನ್ನ ಇಟ್ಟಿರ್ತಾರೆ. ಸೊ ಗೈಸ್, ಇವಾಗ ರೀಚ್ ಆಗಿದ್ದೀವಿ ಯಾಣಾಗೆ. ಎಷ್ಟು ಕಿಲೋಮೀಟ್ರ್ ಐತೆ ಯಾಣ ಕೇವ್ಸು ಇಲ್ಲಿಂದ? ಇನ್ನು 1/2 ಕಿಲೋಮೀಟ್ರ್ ಮತ್ತು 3 ಕಿಲೋಮೀಟ್ರ್ ಅಂದ್ರಲ್ರಿ.
ಹೌದಾ? ಸೊ ಫುಲ್ಲು ದಟ್ಟವಾಗಿರೋ ಕಾಡು. ನಾನು ನಮ್ಮ ಜಶ್ವಿ ಒಂದು ಒಳ್ಳೆ ನಿದ್ದೆ ಹೊಡ್ಕೊಂಡು ಬಂದಿದ್ದೀವಿ ಅಲ್ಲ ಮಗಳು. ಸೊ ಬನ್ನಿ, ಇವಾಗ ಫುಲ್ಲು ಡೌನ್ ಇದೆ. ಅವಾಗ ಅಪ್ಪು ಸೊ ತುಂಬ ವರ್ಷದ ಆಸೆ ಯಾಣ ನೋಡಬೇಕು ಅಂತ. ಫೈನಲಿ ವಾಚ್ ನೋಡಿ, ಫೈನಲಿ ಬಂದಿದ್ದೀವಿ. ದಿಸ್ ಇಸ್ ಮೈ ವಾಚ್, ನನ್ನ ಫಾಸ್ಟ್ ಟ್ರ್ಯಾಕ್. ನಿಮ್ದು ಯಾವ್ದವ? ಯಾವ್ದು ಹೇಳಿ? ಟೈಟನ್. ನೀವು ಹಂಗೆ ಸೌಂಡ್ ಕೇಳಿಸ್ಕೊಳ್ಳಿ, ಮರದ್ದು ಫುಲ್ಲು ಸೌಂಡು. ತುಂಬ ಚೆನ್ನಾಗಿದೆ ಮಾತ್ರ ವ್ಯೂಸ್ ಎಲ್ಲ. ಏನು ಪರ್ ಹೆಡ್ 10 rupees ತೊಗೊತಾರೆ. ಇದ್ರೊಳಗಡೆ ಎಂಟ್ರಿ ಫೀಸು ಆ್ಯಂಡ್ ವೆಹಿಕಲ್ ಪಾರ್ಕಿಂಗ್ ಫೀಸ್ ತೊಗೊತಾರೆ. ಪಾರ್ಕಿಂಗಿಗೆ 40 ತೊಗೊಂಡ್ರು, ಟೋಟಲ್ 90 ಆಯಿತು. ಆಲ್ರೆಡಿ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ. ನಾವು ಹೋಗೋಣ. ಸೊ ಇನ್ನೇನು ಎಂಟ್ರಿ ಆದ್ವಿ. ಆದಾಗಲೇ ನೋಡಿ ಎಷ್ಟು ಸ್ಟೋನ್ಸ್ಗಳು ಅಂದರೆ ರಾಕ್ಗಳು ಹಿಂಗಿದೆ ಅಂತ ಹೇಳಿ. ಸೊ ಇದಕ್ಕೆ ಒಂದಷ್ಟು ಹಿನ್ನೆಲೆ ಇದೆಯಂತೆ. ನನಗೆ ಗೊತ್ತಿರೋಂಥದ್ದು ಮೋಹಿನಿ ಮತ್ತು ಭಸ್ಮಾಸುರ ಕತೆ. ಮೋಹಿನಿ ಡ್ಯಾನ್ಸ್ ಮಾಡ್ತಾ ಭಸ್ಮಾಸುರನ ತಲೆ ಮೇಲೆ ಅವರು ಕೈ ಇಟ್ಕೊಳ್ಳಂಗೆ ಮಾಡಿದಾಗ ಆ ಭಸ್ಮದಿಂದ ಈ ರೀತಿ ಯಾಣ ಕೇವ್ ನಿರ್ಮಾಣ ಆಯಿತು ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ. ಆ್ಯಂಡ್ ಅವರ ಊರ ಕಡೆನೇ ಒಂದು ಬೇರೆ ಹಿಸ್ಟ್ರಿ ಇದೆ, ಹಾಗೆ ಸೈಂಟಿಫಿಕ್ಕಾಗೆ ಬೇರೆ ಹಿಸ್ಟ್ರಿ ಇದೆಯಂತೆ. ಸೊ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ವರ್ಷದಿಂದ ಯಾಣ ಯಾವ ರೀತಿ ಇರುತ್ತೆ, ಅದು ಹೆಂಗಿರುತ್ತೆ, ನಾವು ಹೋಗ್ಬೋದಾ? ಹಾಗೆ ನಾನು ಕೂಡ ಒಂದಷ್ಟು ಯೂಟ್ಯೂಬ್ ನೋಡ್ಬೇಕಾದ್ರೆ ಅಲ್ಲಿ ನೋಡಿದಂಥ ಯಾಣಗೂ ನಾವು ರಿಯಲ್ ನೋಡಿದಂಥ ಯಾಣಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನನ್ನ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳು ಉಟ್ಕೊಂತು. ಬಟ್ ಫೈನಲಿ ನಾನು ಆ ದೊಡ್ಡ ಶಿಖರನ ನೋಡಿದಾಗ, ರಾಕ್ ಆ ಶಿಲೆನ ನೋಡಿದಾಗ ಮನ್ಸು ಮಾತ್ರ ಯಪ್ಪ ಇಷ್ಟು ದೊಡ್ಡದಾಗಿದೆಯಾ, ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಯಾವುದೋ ಒಂದಕ್ಕೆ ಮೋಹಿನಿ ಶಿಖರ ಅಂತಲೂ ಕೂಡ ಇಟ್ಟಿದ್ದಾರೆ. ನೀವು ಸುತ್ತ ಎಲ್ಲಿ ನೋಡಿದ್ರೂ ಗಿಡ ಮರಗಳ ಜೊತೆ ಈ ಯಾಣ ಕೇವ್ಸ್ ಕೂಡ ಕಾಣುತ್ತೆ. ಆ ತುದಿ ನೋಡಿ ಒಳ್ಳೆ ನಮಗೆ ಚರ್ಚ್ ರೀತಿ ಕಾಣಿಸ್ತಾ ಇದೆ. ಇದು ಅಷ್ಟು ಚೆನ್ನಾಗಿ ಫಾರ್ಮೇಟ್ ಆಗಿದೆ. ಪ್ರಕೃತಿ ನಿಯಮನೇ ಅಷ್ಟೇ ಅಲ್ವಾ, ಅದನ್ನು ನೋಡಿ ನಾವು ಕಣ್ತುಂಬ್ಕೊಂಡು ಆನಂದ ಪಡಬೇಕು ಅಷ್ಟೇ. ಸೊ ಇಲ್ಲಿದೆ ನೋಡಿ ನಾನು ಹೇಳಿದ್ದು ಒಂದಷ್ಟು ಇದು ಡೆಫಿನೇಷನ್ಗಳು. ಅಂದರೆ ಅವ್ರ ಊರ ಕಡೆ ಯಾವ ರೀತಿ ಫಾರ್ಮೇಟ್ ಆಯಿತು ಯಾಣ ಅನ್ನೋದ್ರ ಬಗ್ಗೆ ಇದೆ. ಹಾಗೆ ಸೈಂಟಿಫಿಕ್ಕಾಗಿ ಇದು ಪುರಾಣ ಕತೆ. ಸೊ ತುಂಬ ಚೆನ್ನಾಗಿತ್ತು. ಹಾವು ಎಡೆ ಎತ್ತಂಗೆ ಕಳಿಸ್ತಾರೆ. ಇನ್ನು ಇಲ್ಲಿ ಶಿವನ ದೇವಸ್ಥಾನ ಕೂಡ ಇದೆ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿ ನಾವು ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಒಳಗಡೆ ಹೋದ ತಕ್ಷಣ ನಮಗೆ ಇಲ್ಲಿ ದೇವ್ರ ದರ್ಶನ ಆಗುತ್ತೆ. ಸೊ ಈಗ ನಾವು ಹೋಗ್ತಾ ಇರೋ ಸ್ಟೆಪ್ಸ್ ಮೇಲೆ ಹೋಗಬೇಕು ಅಂದರೆ ದೇವಸ್ಥಾನದ ಒಳಗಡೆನೇ 10 rupees ಕೊಟ್ಟು ನಾವು ಟಿಕೆಟ್ನ ತೊಗೊಬೇಕಾಗುತ್ತೆ. ಸೊ ಆ ಟಿಕೆಟ್ 10 rupees ಕೊಟ್ಟು ತೊಗೊಂಡ್ರೆ ನಾವು ಯಾಣ ಕೇವ್ ಒಳಗಡೆ ಹೋಗಿ ಒಂದು ರೌಂಡ್ ಬರೋಕ್ಕೆ ಅದು ಈಸಿ ಆಗುತ್ತೆ. ಇಲ್ಲಾಂದರೆ ವಿತೌಟ್ ಟಿಕೆಟ್ ಬಿಡೋದಿರಲಿ. ಸೊ ಅದಕ್ಕೆ ಹೋಗೋ ದಾರಿನೇ ದೇವಸ್ಥಾನದ ಒಳಗಡೆಯಿಂದನೇ ಹೋಗಬೇಕಾಗಿರೋದು. ಸೊ ನಾವು ಕೂಡ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಾರ್ನಿಂಗ್ ಟಿಫನ್ ಮಾಡ್ಕೊಂಡು ಬರಬಾರ್ದಿತ್ತು ಅನಿಸ್ತು. ಅಲ್ಲಲ್ಲಿ ಕೋತಿಗಳಿತ್ತು, ಅದನ್ನ ನೋಡಿ ನಮ್ಮ ಜಶ್ವಿ ಕೂಡ ಅಳ್ತಾ ಇದ್ಲು. ಅವಳಿಗಂತೂ ಅಲ್ಲಿ ಅಮ್ಮ ಬನ್ನಿ ಕೋತಿ ಇದೆ, ಏಕೆಂದರೆ ಅವಳಿಗೆ ಚಿಕ್ಕದ್ರಲ್ಲಿ ಒಂದು ಸರಿ ನಾನು ಮತ್ತು ಅವಳು ಕೋತಿ ವಿಷಯವಾಗಿ ಬಿದ್ದಿರೋದ್ರಿಂದ ಸ್ವಲ್ಪ ಅದು ಒಂದು ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಹಾಗಾಗಿ ಅವಳು ಅಮ್ಮ ಕೋತಿ ಇದೆ ಅಂತೆಲ್ಲ ಹೇಳ್ತಾ ಇದ್ಲು. ಇನ್ನು ನಾವು ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಅಲ್ಲೇ ಟೂರಿಸ್ಟ್ಗಳೆಲ್ಲ ಬಂದಿದ್ದರು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಯಾಣ ಅಂತ ಅಂದರೆ ಅಲ್ಲಿ ಅದು
ಆ ಶಿಲೆ ಇರುತ್ತೆ, ಅದನ್ನ ನೋಡಿಕೊಂಡು ಒಂದು ದೇವಸ್ಥಾನ ಇರ್ಬೋದು ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಗೈಸ್ ರಿಯಲಿ ಒಳಗಡೆ ಹೋದ್ರಂತೂ ನಾವು ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದ್ದೀವಿ ಅನ್ನೋ ಹಾಗೆ ಇತ್ತು. ಅಷ್ಟು ಚೆನ್ನಾಗಿತ್ತು ಮಾತ್ರ ಯಾಣ ಕೇವು. ಆ್ಯಂಡ್ ನನ್ನ ತಮ್ಮ ಒಂದೊಂದು ವೀಡಿಯೋ ಮಾಡಿರೋದು ಇದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಷ್ಟೆಲ್ಲ ಚೆನ್ನಾಗಿರೋದ್ರ ಮಧ್ಯೆ ಬೇಜಾರಿನ ಸಂಗತಿ ಏನಂದರೆ ನಮ್ಮ ಜಸ್ವಿ ಅಂತೂ ಒಂದು ಫೋಟೋಗೂ ಪೋಸ್ ಕೊಡ್ತಾ ಇರಲಿಲ್ಲ. ನಾವು ಏನಕ್ಕೆ ಅವಳು ಫೋಟೋ ತೊಗೋಬೇಕು ಅಂದ್ಕೊಂಡ್ರೆ ಅವಳು ಸ್ವಲ್ಪ ದೊಡ್ಡವಳಾದಮೇಲೆ ಅವಳ ಆ ಫೋಟೋಸ್ನೆಲ್ಲ ನೋಡಿ ಚೆರಿಷ್ ಮಾಡಲಿ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಫೋಟೋಸ್ನ ತೊಗೊಂಡಿದ್ದು. ಆ್ಯಂಡ್ ಹಾಕ್ತಾನೆ ಸೂರ್ಯ ಕಿರಣಗಳೆಲ್ಲ ಬರ್ತಾಯಿತ್ತು ಆ ಕೇವ್ ಒಳಗಡೆ, ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ. ಹಾಗೆ ಆ ಪ್ರದೇಶ ಅಂತೂ ತುಂಬ ತಂಪಾಗಿತ್ತು ಮಾತ್ರ. ಆ ಬಂಡೆಕಲ್ಗಳು ಒಂದಕ್ಕೊಂದು ಅಟ್ಯಾಚ್ ಆಗಿರ್ಬೋದು, ಆ ಮೇಲಿಂದ ನೀರು ಸುರಿತಾ ಇರ್ಬೋದಾಗಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿ ಇನ್ನೂ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಇನ್ನು ನಾವು ಕೂಡ ಯಾಣ ಕೇವ್ನ ಹತ್ತಿದ್ವಿ, ಈಗ ಇಳಿತಾ ಇದ್ದೀವಿ. ಸೊ ಏನೋ ಒಂಥರ ಮನಸ್ಸಿಗೆ ಖುಷಿ, ಫೋಟೋಗಂತೂ ಸಖತ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು. ಇನ್ನು ಎಂಟ್ರೆನ್ಸಲ್ಲಿ ಬಂದರೆ ನಿಮಗೆ ಫ್ರೀಯಾಗಿ ಜ್ಯೂಸ್ ಕೊಡ್ತಾರೆ ಯಾಣ ಕೇವ್ ಹತ್ರ, ಅದಕ್ಕೇನು ಪೇ ಮಾಡೋಂಗಿಲ್ಲ. ಸುಸ್ತಾಗಿ ನಡ್ಕೊಂಡು ಬಂದಿರ್ತೀವಿ ಅಂತ ಅಂದ್ಬಿಟ್ಟು ಫ್ರೀಯಾಗಿ ಜ್ಯೂಸ್ ಕೂಡ ಕೊಡ್ತಾರೆ ನಮಗೆ, ಅದನ್ನು ಕುಟ್ಕೊಂಡು ಬರ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂದರೆ ನನಗೆ ಇಲ್ಲಿದ್ದು ಅಚ್ಚರಿ ಅಂತ ಹೇಳಬೇಕು ಅಂದರೆ, ನಾನು ಆ್ಯಕ್ಚುಲಿ PUCಲೆಲ್ಲ ಜಿಯೋಗ್ರಫಿ ಅಂದರೆ ನಂಗೆ ತುಂಬ ಇಷ್ಟ, ಅದನ್ನು ಕೇಳ್ತಾ ಇದ್ದೆ. ಅಲ್ಲಿ ನಮಗೆ ಯಾಣ ಪ್ಲೇಸ್ ಬಗ್ಗೆ ಒಂದಷ್ಟು ಇದಿತ್ತು. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಯಾಣಾಗೆ ನಾವು ಹೋಗಿದ್ದೀವಿ ಅಂತ ಹೇಳ್ಬೇಕಾದ್ರೆ ನನಗೆ ಸಖತ್ ಬೇಜಾರಾಗ್ತಾಯಿತ್ತು. ನಾನು ಹೋಗಿಲ್ಲ ಅನ್ನೋದೊಂದು ಬೇಜಾರಾಗ್ತಾಯಿತ್ತು. ಸೊ ಅದು ಹೇಗಿರುತ್ತೆ, ಸೊ ಯಾಣ ಅಂದರೆ ಇದೇನಪ್ಪ ಶಿಲೆಯಿಂದ ಆಗಿರೋದು, ಈ ಥರ ಮೋಹಿನಿ ಕಥೆ ಎಲ್ಲ ಹೇಳ್ತಾ ಇದ್ದಾರೆ, ಅದು ಹೆಂಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಫೈನಲಿ ನನ್ನ ಗಂಡ ನನಗೆ ನನ್ನೊಂದು ಆಸೆನ ಫುಲ್ಫಿಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ಎಷ್ಟೋ ನಾವು ಪ್ಲೇಸ್ಗಳಿಗೆ ಹೋಗಬಾರ್ದು ಅಂತ ಅಂದ್ಕೊಂಡೆಲ್ಲ ಹೋಗ್ತೀವಿ, ಬಟ್ ಹೋಗಬೇಕು ಅಂದ್ಕೊಂಡಿರೋ ಪ್ಲೇಸ್ಗೆ ಹೋಗೋದಂತೂ ಭಾರಿ ಟೈಮ್ ಅಂತ ತಗೊಳ್ಳುತ್ತೆ. ಸೊ ಅದರಲ್ಲಿ ನನಗಂತೂ ಇದೊಂದು ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ನಮ್ಮ ಯಾಣ ಪ್ರವಾಸ ಮುಕ್ತಾಯಗೊಂಡಿದೆ. ಸೊ ತುಂಬ ಚೆನ್ನಾಯಿತು ಮತ್ತು ಜಸ್ಟ್ 10 ರೂಪೀಸ್ ಟಿಕೆಟ್ ಅಷ್ಟೇ. ನಾವು ಮೇಲ್ಗಡೆ ಸ್ಟೆಪ್ ಹೋಗೋದು ಒಂದು ರೌಂಡ್ ಬರಬೇಕಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ನೋಡಬೇಕು ಎಲ್ಲಿಗೆ ಅಂತ. ಸೊ ನೀವು ಬನ್ನಿ. ಈಗ ನಾವು ಬಂದಿರೋ ಡಿಸೆಂಬರ್ ಮಂತಾಲಾಗಿರೋದ್ರಿಂದ ಫುಲ್ಲು ಸ್ಕೂಲ್ ಮಕ್ಕಳೇ ಫುಲ್ ಇದ್ದಾರೆ. ಗಾಳಿ ಒಂದು 5ರಿಂದ 6ನೇ ಬ್ಯಾಚ್ ಅನಿಸುತ್ತೆ ಸ್ಕೂಲ್ಗಳು. ಗೈಸ್ ಇಲ್ಲಿ ಯಾಣಕ್ಕೆ ಬರೋಕ್ಕೆ 2 ಟೈಪ್ಸ್ ಆಫ್ ವೇ ಇದೆ. ಸೊ ಈಗ ನಾವು ಬಂದಿರೋದು ಒನ್ ವೇ, ಇನ್ನೊಂದು ಕುಮಟಾ ಸೈಡಿಂದ ಬರೋದಂತೆ. ಸೊ ನಾವು ಬಂದಿರೋ ವೇಲಿ ನೀವು ಬಂದರೆ ರೋಡ್ ಅಷ್ಟೊಂದೇನು ಪ್ರಾಪರ್ ಇಲ್ಲ, ಒಟ್ಟಿನಲ್ಲಿ ವೆಹಿಕಲ್ಸ್ ಎಲ್ಲ ಬರ್ಬೋದು. ದೊಡ್ಡ ಬಸ್ಸು TT ಎಲ್ಲ ಬಂದಿದೆ. ಸೊ ಈ ವೇಯಲ್ಲಿ ಈಗ ನಾವು ಬಂದಿದ್ದ ವೇಯಿಂದ ಬಂದರೆ ನಿಮಗೆ ಎಷ್ಟು ಒಂದು ಹಾಫ್ ಕಿಲೋಮೀಟರ್ ಅಷ್ಟೇ ಆಗುತ್ತೆ ನೀವು ವಾಕಬಲ್ ಡಿಸ್ಟೆನ್ಸು. ಇನ್ನೊಂದು ಕುಮಟಾ ಸೈಡ್ ಏನಾರ ನೀವು ಸುಟ್ಕೊಂಡು ಬರ್ತೀನಿ ಅಂದರೆ ಅಲ್ಲಂತೂ ಮಿನಿಮಮ್ ಅಂದರೂ 3 to 4 ಕಿಲೋಮೀಟರ್ ಅಂತ ಆಗುತ್ತಂತೆ ವಾಕ್ ಮಾಡಲಿಕ್ಕೆ. ಸೊ ನೀವು ಈ ರೋಡನ್ನ ಪ್ರಿಫರ್ ಮಾಡಿ ಅಂತಲೇ ಕೇಳ್ತೀನಿ. ಬಟ್ ಇದು ಯಾವ ಸೈಡು ಅನ್ನೋದು ನನಗೆ ಅಷ್ಟಿನ್ನ ಗೊತ್ತಿಲ್ಲ. ಸೊ ನಾನು ಕೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಈ ವೇಲ್ ಬಂದರೆ ನೀವು ತುಂಬ ಕಮ್ಮಿ ಇರುತ್ತೆ ಡಿಸ್ಟೆನ್ಸು ನಡೆಯೋಕ್ಕೆ, ಹಾಗೆ ವೆಹಿಕಲಲ್ಲೇ ನೀವು ಆರಾಮಾಗಿ ಬರ್ಬೋದು. ಆ್ಯಂಡ್ ಆ ಕಡೆಯಿಂದನೇ ಬರ್ತೀನಿ ಅಂತ ಹೇಳಿದ್ರೆ ನಿಮಗೆ ವಾಕೆ ಫುಲ್ ಆಗಿಬಿಡುತ್ತೆ. ಆ್ಯಂಡ್ ಇದು ನೀವು ಆ ಕಡೆ ಬರ್ತೀನಿ ಅಂತಂದರೆ ಬೈ ವಾಕೆ ತುಂಬ ಇದೆ, ನೀವು ವಾಕ್ ಮಾಡಿನೇ ಸುಸ್ತಾಗಿಬಿಡ್ತೀರ ಅಷ್ಟೇ. ಇನ್ನು ಈ ಸೈಡಿಂದ ಬಂದರೆ ಎಂಟ್ರೆನ್ಸು ನಿಮಗೆ 10 ರೂಪೀಸ್ ಅಷ್ಟೇ ತೊಗೊಳ್ಳೋದು. ಇನ್ನು ಒಳಗಡೆ ಫುಲ್ಲು ಮೇಲೆಲ್ಲ ಹೋಗಿ ನೋಡ್ತೀನಿ ಅಂದರೆ ಅಲ್ಲಿ 10 ರೂಪೀಸ್ ತೊಗೊತಾರೆ ಅಷ್ಟೇ, ಜಾಸ್ತಿ ಏನಿಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಿಮಗೆ ಆರಾಮಾಗಿ ಹೋಗ್ಬೇಕು, ನಾವು ಬಂದು ಆರಾಮಾಗಿ ಹೋಗ್ಬೇಕು ಸುಸ್ತಿಲ್ಲೇ ಅಂದರೆ ನೀವು ಈ ರೂಟ್ನ ಪ್ರಿಫರ್ ಮಾಡಿ. ಇಲ್ಲಪ್ಪ ನಾವು ವಾಕ್ ಮಾಡ್ತೀನಿ ಟ್ರಕ್ ಮಾಡ್ತೀನಿ ಅನ್ನೋರಿದ್ರೆ ನೀವು ಆ ರೂಟ್ನ ಇದು ಮಾಡ್ಕೊಳ್ಳಿ. ಸೊ ಬನ್ನಿ ಕೇಳ್ಕೊಡ್ತೀನಿ ಯಾವ ರೂಟು ಅಂತ. ಇನ್ನು ಅಲ್ಲಿಂದ ಬರ್ಬೇಕಾದ್ರೆ ಒಂದಷ್ಟು ಸ್ನ್ಯಾಕ್ಸ್ ಇತ್ತು. ನಾವು ಬಂದು ಒಂದು ಪೈನಾಪಲ್ ಕಟ್ ಮಾಡಿಸ್ಕೊಂಡ್ವಿ, ಹಾಗೆ ಒಂದು ಸೀಬೆಹಣ್ಣು ಕೂಡ ಕಟ್ ಮಾಡಿಸ್ಕೊಂಡ್ವಿ ಬೈ ರೋಡ್ ತಿನ್ನೋಣ ಅಂತ ಹೇಳಿ. ಸೊ ನಮ್ಮ ಜಸ್ವಿದಂತ ಒಂದು ಆಟ ಅದು ಇದು ಅಂತ, ಬಟ್ ಫೈನಲಿ ಚೆನ್ನಾಗಿದ್ಲು ಅವಳು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ಇನ್ನೊಂದು ದೊಡ್ಡ ಇನ್ಸಿಡೆಂಟ್ ಆಯಿತು. ರೋಡ್ ಚಿಕ್ಕದಾಗಿರೋದ್ರಿಂದ ನಾವು ಹೋಗ್ತಾ ಇರಬೇಕಾದ್ರೆ ಆಪೋಸಿಟ್ ಒಂದು ಕಾರ್ ಬಂತು. ಸೊ ನಮ್ಮ ಕಾರ್ ಏನಾಗೋಯ್ತು ಅಂದರೆ ಮಳೆಗೆ ಬಂದು ಆ ರೋಡೆಲ್ಲ ಒಂಥರ ಆಗೋಗಿತ್ತು, ಫುಲ್ಲು ಕಲ್ಲಿತ್ತು ರೋಡ್ ತುಂಬ. ಆ ಕಡೆ ರೋಡ್ ಹತ್ರ ನಮ್ಮ ಕಾರ್
ಕಾರು ಸ್ವಲ್ಪ ಜರುಗ್ಬಿಡ್ತು. ಸೊ ಅದನ್ನು ಮೂವ್ ಮಾಡೋಕ್ಕೂ ಆಗ್ತಾಯಿಲ್ಲ, ಹಿಂದೆ ತೆಗಿಯೋಕ್ಕೂ ಆಗ್ತಾಯಿಲ್ಲ, ಆ ರೀತಿ ಪರಿಸ್ಥಿತಿ ಬಂತು. ಸೊ ಎಲ್ಪ್ಗೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬರು ಕೂಡ ಇರಲಿಲ್ಲ ನಮಗೆ. ಸೊ ಸ್ವಲ್ಪ ಪ್ರಾಬ್ಲಮ್ ಆಗೋಯಿತು. ಸೊ ನೀವು ಕೂಡ ಸ್ವಲ್ಪ ನೋಡ್ಕೊಂಡು ಬನ್ನಿ. ಆ್ಯಂಡ್ ಆ ಕಡೆ ಬರೋ ವೆಹಿಕಲ್ಲು ಕೂಡ ಸ್ವಲ್ಪ ನೋಡ್ಕೊಂಡು ಬರಬೇಕು. ಸೊ ನಾವು ಯಾಣಾಗೆ ಹೋಗಿದ್ದು ಈ ರೂಟ್ ಕಡೆಯಿಂದ ಹೋಗಿದ್ದು. ಸೊ ಅಲ್ಲಿಂದ ಗೋಕರ್ಣ ಒಂದು 30 ಕಿಲೋಮೀಟರ್ಸ್ ಇತ್ತು ಅಂತ ಅಂದ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಗೋಕರ್ಣಗೆ ಹೋದ್ವಾ ಅಥವಾ ಬೇರೆ ಪ್ಲೇಸ್ಗೆ ಹೋದ್ವಾ ಅಂತ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಅಂತೂ ಇನ್ನೂ ಒಳ್ಳೊಳ್ಳೆ ಮಸ್ತಾಗಿರೋ ಪ್ಲೇಸ್ಗೆ ಹೋಗಿದ್ದೀವಿ ನಾವಂತೂ. ಸೊ ನಿಮಗೂ ಕೂಡ ನಾವು ಹೋಗಿರುವಂತಹ ಪ್ಲೇಸ್ನ ಶೋ ಮಾಡ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.